ಗೊತ್ತಿಲ್ಲ. ಅವರು ಮಾನ್ಯ ರಾಜ್ಯಪಾಲರು ಅವರು ಬಹುಶಃ ಅವರ ಕಾನೂನು ತಜ್ಞರ ಜೊತೆ ಮಾತಾಡಿಕೊಂಡು ಅವರು ತೀರ್ಮಾನ ಮಾಡಬಹುದು. ಇವತ್ತು ಹಾಕ್ಬಹುದು ಅಂತ ಅನ್ಕೊಂಡಿದೀವಿ. ಇವತ್ತು ಹಾಕಿದ್ರೆ ಇಮಿಡಿಯೇಟ್ ಆಗಿ ಇಟ್ ವಿಲ್ ಕಮ್ ಇನ್ ಟು ಎಫೆಕ್ಟ್. ಗೊತ್ತಿಲ್ಲ ನೋಡಪ್ಪ, ಗೊತ್ತಿಲ್ಲ. ಅವರು ಇನ್ನೂ ಕಮ್ಯುನಿಕೇಶನ್ ಸರ್ಕಾರಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಚೇಂಜಸ್ ಕೇಳಿದ್ರೆ ಅಥವಾ ಆಸ್ ಇಟ್ ಈಸ್ ಅಪ್ರೂವ್ ಮಾಡಿದ್ರೆ ಇಮಿಡಿಯೇಟ್ ಎಫೆಕ್ಟಿಗೆ ಬರುತ್ತೆ. ಒಂದು ವೇಳೆ ಯಾವ್ದಾದ್ರು ಕ್ಲಾಸ್ ಬದಲಾವಣೆ ಕೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಮಾಡಿ ವಾಪಸ್ ಕಳಿಸ್ತೇವೆ. ಸರ್, ಈಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಒಂದು ಕೇಸ್ ದಾಖಲಾಗಿದೆ. ಒಬ್ಬ ಲೇಡಿ ಅವರು ತನ್ನ ಗಂಡನ ಆತ್ಮಹತ್ಯೆಗೆ ತನ್ನ ಮನೆಯವರೇ ಕಾರಣ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಜೊತೆಗೆ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟಾಗ ಒಂದಷ್ಟು ದೂರನ್ನ ಕೊಟ್ಟಿದ್ದಾರೆ. ಆದ್ರೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿರುವ ಪೊಲೀಸರು ಯಾರು ಕೂಡ ಆ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಿಲ್ಲ. FIR ದಾಖಲಾದ್ರೂ ಕೂಡ ಆ ಮಹಿಳೆ ಯಾಕೆ ಈ ತರ ನನಗೆ ಅನ್ಯಾಯ ಆಗ್ತಾ ಇದೆ ಅಂತ ಮಾಧ್ಯಮದ ಮುಂದೆ ಅಳಲು ತೋರ್ಕೋತಾ ಇದ್ದಾರೆ. ಪವಿತ್ರ ಅನ್ನೋ ಒಂದು ನಾನು ವಿಚಾರ ಮಾಡ್ತೀನಿ, ನಮ್ಮ ಕಮಿಷನರ್ಗೆ ಸೂಚನೆ ಕೊಡ್ತೀನಿ. ಆ ಕೇಸ್ ಏನಿದೆ ಅಂತ ನೋಡಿ ಕ್ರಮ ತಗೊಳ್ಳಿ ಅಂತ ಹೇಳಿ ಅವರಿಗೆ ಸೂಚನೆ ಕೊಡ್ತೀನಿ. ಮತ್ತೆ ನಾನು ಅದೇ ಹೇಳ್ಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ. ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದಾರೋ ಗೊತ್ತಿಲ್ಲ. ಅದ್ಯಾವುದೂ ಕೂಡ ಅಂತಹ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಬಿಲ್ ಇತ್ತಲ್ಲ, ಅದು ಸದನ ಸಮಿತಿ ರಚನೆ ಮಾಡಿದ್ವಿ ಸರ್, ಇನ್ನೂ ಅದು ಸಮಿತಿ ಸಭೆನೇ ಮಾಡಲಿಲ್ಲ. ಇದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತ ಹೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತ ಹೇಳಿ ತಿಳ್ಕೊಂಡು ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಪಬ್ಲಿಕ್ ಹಿಯರಿಂಗ್ ಆದ್ಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಅಲ್ಲ, ನೀವು ತುಮಕೂರು ಸೇರಿಸಿ ಕೂಡ ಗ್ರೇಟರ್ ಬೆಂಗಳೂರು ಮಾಡಿದ್ರು ಒಳ್ಳೇದು ಅನ್ನೋ ಸಲಹೆ ಕೊಟ್ಟಿದ್ರಿ. ಈಗ ಎರಡನೇ ಏರ್ಪೋರ್ಟ್ಗಾಗಿ ಹಸೂರು ಬೇಡಿಕೆ ಇಟ್ಟಿದೆ ತಮಿಳುನಾಡು, ಹಸೂರಲ್ಲಿ ಮಾಡಿ ಅಲ್ಲ, ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ. ಅವರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತ ಹೇಳಿ ಅವರು ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿರ್ಬೋದು. ನಮ್ಮ ಇದು ಏನಂದ್ರೆ, ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ. ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಈಗ ಚೆನ್ನೈಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ, ಅಥವಾ ಮಂಗಳೂರಿಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ. ಆ 35 ನಿಮಿಷ ಹೋಗೋದಕ್ಕೆ 2 ಗಂಟೆ ತಗೊಳುತ್ತೆ. ಅದಕ್ಕೋಸ್ಕರ ಡೊಮೆಸ್ಟಿಕ್ ಒಂದ್ ಕಡೆ, ಇಂಟರ್ನ್ಯಾಷನಲ್ ಒಂದ್ ಕಡೆ, ಆ ರೀತಿ ಏನಾದ್ರೂ ಮಾಡಬಹುದು ಅನ್ನೋದು ಉದ್ದೇಶ. ಜೊತೆಗೆ ಆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆನಲ್ಲಿ ಬರ್ತಾ ಇದ್ದಾವೆ, ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತ 2ನೇ ಏರ್ಪೋರ್ಟ್ ಅನ್ನ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ 2-3 ಏರ್ಪೋರ್ಟ್ಗಳು ಇದಾವೆ. ಅದರಿಂದ ನಾವು ಕೂಡ ಈಗ ಬಾಂಬೆನಲ್ಲಿ, ನವಿ ಮುಂಬೈ ಇದು ಕೂಡ ಆಗ್ತಾ ಇದೆ. ಆಮೇಲೆ ಡೆಲ್ಲಿನಲ್ಲಿ ಅದೇ ರೀತಿ ಎಲ್ಲ ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕೂಡ ಆಗ್ತಾ ಇದೆ. ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ, ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು, ಎಜುಕೇಶನ್ ಬೆಳವಣಿಗೆ ಇರ್ಬೋದು, ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು, ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಯೋಚನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನ ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಏನು ಕೊಡ್ತಾರೆ ಅನುಮತಿಯನ್ನು ನೋಡಬೇಕು. ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಿದ್ರೆ ನಾವು ಅನುಮತಿ ಕೊಡ್ತೇವೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಎಲ್ಲ ನಾವು ಸಲ್ಲಿಸ್ತೇವೆ. ಎಂ ಬಿ ಪಾಟೀಲ್ರು ಸಂಬಂಧಪಟ್ಟ ಸಚಿವರು ಈಗಾಗಲೇ ತಯಾರಿ ನಡೆಸಿದ್ದಾರೆ. ಫೈನಲ್ ಅಂದ್ರೆ ಜಾಗ ಫೈನಲ್ ಆಗಿಲ್ಲ ಅಂತ ಅಷ್ಟೇ. ಅದಕ್ಕೆ 2 ಚಾಯ್ಸ್ 2-3 ಚಾಯ್ಸ್ ಇಟ್ಕೊಂಡಿದ್ದಾರೆ. ಅದು ಈ ಗೈಡ್ಲೈನ್ಸ್ ಇರುತ್ತೆ. ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ನ ಒಳಗಡೆ ಅದು ತಯಾರು ಮಾಡಬೇಕು. ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕು ಅಂತ, ಬಟ್ ಇನ್ನೊಂದು ವಲಯದಲ್ಲಿ ಬಿಡದಿ ಭಾಗದಲ್ಲಿ ಆಗಬೇಕು ಅನ್ನೋ ಪ್ರಯತ್ನಗಳು ಜಾಸ್ತಿ. ಅಲ್ಲ, ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ.
ಬೇರೆ ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ. ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ. ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು. ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿದ್ದು. ಆದರೆ ಅದು ಆಗೋದಿಲ್ಲ ಅಂತೇಳಿ DGCA ನವರು ಬೇರೆ ಬೇರೆ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನ ಪರಿಗಣಿಸ್ತಾರೆ ಅಂತ ಕಾದು ನೋಡಬೇಕು. ಪುಟ್ಟರಂಗಶೆಟ್ಟಿ ಅವರ ಕೇಸ್ ಮತ್ತು ತನಿಖೆ ಆಗ್ತಾ ಇದೆ. ನನಗೆ ಅದು ಗಮನ ಇಲ್ಲ. ಹೌದು, ನಾಳೆಯಿಂದ ಪ್ರತಿಯೊಂದು ಇಲಾಖೆ ಪ್ರಸ್ತಾವನೆಗಳನ್ನ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ. ನಮ್ಮ ಇಲಾಖೆ ಪೊಲೀಸ್ ಇಲಾಖೆ ಕೂಡ ನಾಳೆ ಇದೆ. ನಾಳೆ ನಮ್ದು ಕೂಡ ನಾವು ನಮ್ಮ ಬೇಡಿಕೆಗಳನ್ನು ಕೂಡ ಇಡ್ತೇವೆ. ಕೊಡೋದು ಬಿಡೋದು ಆರ್ಥಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಆಗುತ್ತೆ. ಥ್ಯಾಂಕ್ ಯು. ಇನ್ನೂ ಆಗಿಲ್ಲ, ಮಾಡ್ತೀವಿ. ನಿರ್ಧಾರ ಅಲ್ಲ, ನಮ್ಮ ತೀರ್ಮಾನಗಳು ಆಗ್ಬೇಕಲ್ಲ. ನಿರ್ಧಾರ ಆಮೇಲೆ ನಾವು ಈಗ ಕೋರ್ಟಿಗೂ ಕೂಡ ಹೇಳಬೇಕಾಗುತ್ತೆ. ದಿಸ್ ಇಸ್ ವಾಟ್ ದಿ ಗವರ್ಮೆಂಟ್ ಫೀಲ್ಸ್ ಅಂತ ನಮ್ಮ ಅಭಿಪ್ರಾಯನೂ ಹೇಳಬೇಕಲ್ವಾ. ಇನ್ ವ್ಯೂ ಆಫ್ ದಿ ಪ್ರೆಸೆಂಟ್ ಸಿಚುವೇಶನ್ ಅದನ್ನ ನಾವು ಅವ್ರಿಗೆ ತಿಳಿಸಬೇಕಾಗುತ್ತೆ. ಅದಕ್ಕೆ ಒಂದಿಷ್ಟು ಚರ್ಚೆ ಮಾಡಿ ತಿಳಿಸೋದು ಒಳ್ಳೇದು ಅಂತ. ಸರ್ಕಾರದ ಮನಸ್ಸಿನಲ್ಲಿ ಏನಾದ್ರು ಲೈಕ್ ಅನುಮತಿ ಕೊಡಬೇಕು ಅನ್ನುವಂತ ವಿಚಾರ, ಯಾಕಂದ್ರೆ ತಡೆ ಕೊಟ್ಟಿತ್ತು ಹೈಕೋರ್ಟ್ ಅಲ್ಲಿ, ಅದು ಸ್ಟ್ಯಾಂಡ್ ಆಗಿತ್ತು. ಇಲ್ಲ, ಪರ ವಿರೋಧಗಳು ಯಾವತ್ತಿಗೂ ಇದೆ. ಅದನ್ನೇ ನಾವು ಚರ್ಚೆ ಮಾಡಿ ಅಂತಿಮವಾಗಿ ಸರ್ಕಾರದ ನಿಲುವು ಅಂತ ಒಂದಿರುತ್ತೆ. ದಿಸ್ ಇಸ್ ದಿ ಗವರ್ಮೆಂಟ್ಸ್ ಪೊಸಿಷನ್ ಅಂತ ಅದನ್ನ ಮಾಡಬೇಕಾಗುತ್ತೆ. ಅದನ್ನ ಸುಪ್ರೀಂ ಕೋರ್ಟ್ಗೆ ಹೇಳಬೇಕಾಗುತ್ತೆ. ದಿಸ್ ಇಸ್ ದಿ ಪೊಸಿಷನ್ ಆಫ್ ದಿ ಗವರ್ಮೆಂಟ್ ಅಂತ ಅದನ್ನ ಮಾಡ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.